ಓಂ ತತ್ಪುರುಷಾಹ ವಿದ್ಮಹಿ ದೇವಾಯ ಧೀಮಹಿ. ಹೇಳಿಮ್ಮ. ಪೂಜೆ ಮಾಡ್ಬೇಕು ಪುರೋಹಿತ್ರೆ. ಯಾವ ಪೂಜೆ ಮಾಡ್ಬೇಕಮ್ಮ? ತಲೆಮಾರ್ಗಳಿಂದ ನಮ್ ವಂಶಕ್ಕೆ ಒಂದ್ ಶಾಪ ಇದೆ. ಆ ಶಾಪದಿಂದ ನಮ್ ಮನೆ ಸೊಸೆಗೆ ಪ್ರಾಣಾಪಾಯ ಇದೆ. ಅದು ದೂರ ಆಗ್ಲಿ ಅಂತ ಪೂಜೆ ಮಾಡ್ಬೇಕು. ಅಮ್ಮ, ತಲೆಮಾರಿನಿಂದ ಶಾಪ ಇದೆ ಅಂತೀರಾ, ಈ ಸಾಧಾರಣ ಪೂಜೆಯಿಂದ ನಿಮ್ ಪರಿಹಾರ ಸಿಗುತ್ತೇನಮ್ಮ? ಶಾಪ ದೂರ ಆಗ್ಬೇಕು ಅಂತ ಇಲ್ಲಿವರೆಗೂ ಎಷ್ಟೋ ಯಜ್ಞ ಯಾಗಗಳನ್ನ ಮಾಡಿದೀವಿ. ಶಾಪ ದೂರ ಆಗಿದ್ಯೋ ಇಲ್ವೋ, ಆದ್ರೆ ತೊಂದರೆಗಳು ಮಾತ್ರ ಬರ್ತಾನೆ ಇದೆ. ಯಾವಾಗ ಪ್ರಾಣ ನಷ್ಟ ಆಗುತ್ತೋ ಅಂತ ಭಯ ಆಗ್ತಿದೆ. ದೇವ್ರೇ ದಿಕ್ಕು ಅಂತ ಆ ಅಮ್ಮ ಅವರು ಏನಾದ್ರೂ ದಾರಿ ತೋರಿಸ್ತಾರೆ ಅಂತ ಇಲ್ಲಿಗೆ ಬಂದಿದ್ದೀನಿ. ಸರಿನಮ್ಮ. ಹೆಸರು ಗೋತ್ರ ಹೇಳಿ. ನಿತ್ಯ ಭಾರದ್ವಾಜ ಗೋತ್ರ. ಭಾರದ್ವಾಜ ಗೋತ್ರೋದ್ಭವಸ್ಯ ನಿತ್ಯಾನಾಮಧೇಯಸ್ಯ ಸಹ ಕುಟುಂಬಾನಾಂ ಕ್ಷೇಮಸ್ಥೈರ್ಯ ಅಭಯಾೈರಾರೋಗ್ಯೈಶ್ವರ್ಯ ವಿರುದ್ಧ್ಯರ್ಥಂ ಮನೋವಾಂಛಾ ಫಲಸಿದ್ಧ್ಯರ್ಥಂ ಪೂಜಾಂ ಕರಿಷ್ಯೆ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಆಪದಾಮಹತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ದಂತ್ಯಃ ಪ್ರಚೋದಯಾತ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಒಂದ್ ನಿಮಿಷ ನಿಲ್ಲಿ ಅಮ್ಮ. ಓಂ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷರಬ್ಧವಿಹೋ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ. ಅಮ್ಮ, ಇದು ಅಮ್ಮನವ್ರ ರಕ್ಷಾ ಯಂತ್ರ. ಇದರಿಂದ ಶಾಪ ಕಳಿಯುತ್ತೋ ಇಲ್ವೋ ಗೊತ್ತಿಲ್ದಿದ್ರು ಒಳ್ಳೇದಂತೂ ಆಗೇ ಆಗುತ್ತೆ. ಇದನ್ನ ತಗೊಂಡೋಗಿ ಅವ್ರಿಗೆ ಕಟ್ಬಿಡಿ. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ಪಾಪಕ್ಷಯಕರಂ. ಧನ್ಯವಾದಗಳು ಪುರೋಹಿತ್ರೆ. ದೇವ್ರ ದಯೆಯಿಂದ ನಿಮ್ಮ ಆಶೀರ್ವಾದದಿಂದ ನಮ್ಮ ಮನೆ ಸೊಸೆ 100 ಕಾಲ ಬದುಕಬೇಕು. ಹೋಗ್ ಬರ್ತೀನಿ. ಒಳ್ಳೇದಾಗ್ಲಮ್ಮ. ನನ್ನೇ ನೋಡ್ತಿದ್ದಾನೆ. ಯಾರವನು? ಅವನು ನಿನ್ನ ನೋಡಿದ್ರೆ ನೋಡ್ಲಿ, ನೀನ್ ಆ ಕಡೆ ನೋಡಿದ್ರೆ ಎದ್ದು ಹೋಗು. ಅವನ್ ಲುಕ್ ನಂಗೆ ಹೋಗಕ್ಕೆ ಬಿಡ್ತಿಲ್ಲ ಜೈ. ಟೀಸ್ ಮಾಡ್ತಿದ್ದಾನೆ. ಓಕೆ ಓಕೆ, ಅಲ್ಲಿ ಬಂದು ನೋಡ್ಕೋತೀನಿ ಇರು ಅವನಿಗೆ. ಏನಾಯ್ತು ಸರ್? ಯಾರೋ ನಿತ್ಯನ ಟೀಸ್ ಮಾಡ್ತಿದ್ದಾನಂತೆ. ಹೋಗಿ ಅವನ್ನ ವಿಚಾರಿಸ್ಕೋಬೇಕು. ಹೇಳಿ ಸರ್. DCPಗೆ ಕಾಲ್ ಮಾಡು ಅಂತೀರಾ? ಸ್ಟೇಟ್ ಪೊಲೀಸ್, ಸೆಂಟ್ರಲ್ ಪೊಲೀಸ್, CRPF, ಮಿಲಿಟರಿ ಮ್ಯಾನ್, ಮಿಲಿಟರಿ ಫೋರ್ಸ್ ಇವರೆಲ್ಲರನ್ನು ಅಲ್ಲಿಗೆ ಕರೆಸ್ಬಿಡ್ಲಾ ಸರ್? ಒಬ್ಬನಿಗೋಸ್ಕರ ಇಷ್ಟು ಜನ ಯಾಕೆ ನಾಣಿ? ಅವನಿಗೆ ನಾನೇ ಸಾಕು. ನಿಮ್ಗೆ ಯಾಕೆ ರಿಸ್ಕು ಅಂತ? ನಿತ್ಯನ್ಗೋಸ್ಕರ ಇಷ್ಟು ರಿಸ್ಕ್ ತಗೊಳ್ದೇ ಇದ್ರೆ ನಾನು ಅವಳು ಗಂಡ ಅಂತ ಹೇಗೆ ಅನಿಸ್ಕೋತೀನಿ? ಹೋಗ್ಲಿ, ನಮ್ಮ ಲೈಸೆನ್ಸ್ ಇರೋ ಗನ್ನಾರು ತಗೊಂಡೋಗಿ ಸರ್. ನೋ, ಮ್ಯಾಕ್ಸಿಮಮ್ ಹ್ಯಾಂಡ್ಸ್ ಇಂದಾನೆ ಹ್ಯಾಂಡಲ್ ಮಾಡ್ತೀನಿ. ಬೆಸ್ಟ್ ಆಫ್ ಲಕ್ ಸರ್. ಥ್ಯಾಂಕ್ ಯು. ಇಷ್ಟು ದಿನ ನೀನು ನನ್ನ ಮೇಲೆ ತೋರಿಸಿದ ಪ್ರೀತಿಗೆ, ಸಹನೆಗೆ ಥ್ಯಾಂಕ್ ಯು ಜೈ. ಇನ್ನು ನಿನ್ನ ವೇಟ್ ಮಾಡಿಸಲ್ಲ. ನೀನು ಪಿಲ್ಲು ಬ್ಲಾಂಕೆಟ್ ತಗೊಂಡು ಕೆಳಗೆ ಮಲ್ಕೊಳ್ಳೋ ಅಗತ್ಯ ಇನ್ನು ಮುಂದೆ ಇಲ್ಲ. ಇವತ್ತಿಂದ ನಮ್ಮ ಬೆಡ್ ಒಂದೇ. Yes, Jay. Permission granted. ಈ ನೈಟ್ ನನ್ನ ಫಸ್ಟ್ ನೈಟ್.
ಎಷ್ಟು ಧೈರ್ಯನೇ ನಿನ್ಗೆ? ಏನೇ ಮಾಡ್ತಿದ್ಯಾ? ನಿನ್ನೆ ತಾಜ್ ಮಹಲ್ ಗಿಫ್ಟ್ ಹೊಡೆದು ಹಾಕ್ತೆ, ಇವತ್ತು ತಾಯ್ತಾ ಎಸ್ತಿದ್ಯಾ? ಯಾಕೆ ಹೀಗ್ ಮಾಡ್ತಿದ್ಯಾ ನೀನು? ಆಲ್ರೆಡಿ ನಿಮ್ ಮಗಳಿಗೆ ಹೇಳಿದ್ದೀನಿ ಮೇಡಮ್, ಮತ್ತೆ ನಿಮಗೂ ಹೇಳ್ತಿದ್ದೀನಿ, ಆದಷ್ಟು ಬೇಗ ನನ್ನ ಈ ಮನೆಯಿಂದ ಕಳಿಸ್ಕೊಡಿ. ಇಲ್ದಿದ್ರೆ ನಾನು ಈ ಮನೇಲಿರೋ ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ಕ್ಷಣ ನಿಮ್ ಮಗಳು ಈ ಮನೆಯಿಂದ ದೂರ ಆಗ್ತಾಳೆ. ಸರ್ ಕೊಟ್ಟಿರೋ ಗಿಫ್ಟ್ ಹೊಡೆದು ಹಾಕಿ ಸರ್ ದೃಷ್ಟಿಲಿ ನಿಮ್ ಮಗಳನ್ನ ಶತ್ರು ಮಾಡ್ದೆ. ತಾಯ್ತಾ ಬಿಸಾಡಿ ಫ್ಯಾಮಿಲಿ ದೃಷ್ಟಿಲಿ ನಿಮ್ ಮಗಳನ್ನ ಅಹಂಕಾರಿ ಅನ್ಸಿದ್ದೀನಿ. ಇನ್ನು ನೀವು ನನ್ನ ಈ ಮನೇಲಿ ಇಟ್ರೆ ನಿಮ್ ಮಗಳು ಜೈ ಸರ್ಗೆ ಜೋಡಿ ಅಲ್ಲ ಅಂತ, ಈ ಮನೆಗೆ ಸರಿಯಾದ ಸೊಸೆ ಅಲ್ಲ ಅಂತ ಸ್ಟ್ಯಾಂಪ್ ಹಾಕಿಸ್ತೀನಿ. ಜೈ ಸರ್ ಇಂದ ಈ ಮನೆಯಿಂದ ನಿಮ್ ಮಗಳಿಗೆ ಬಾಯ್ ಬಾಯ್ ಮಾಡಿಸ್ತೀನಿ, ಶಾಶ್ವತವಾಗಿ ದೂರ ಮಾಡ್ತೀನಿ. ಏಯ್ ನಿನ್ನ ಆಗ್ಲೇ ನನ್ಗೆ ಹೊಡೆದ್ರಿ, ಅಮ್ಮನ ಹಾಗಿದ್ದವ್ರಲ್ವಾ ಅಂತ ಸುಮ್ನಿದ್ದೀನಿ. ಈಗ ನನ್ ಕತ್ತಿ ಹಿಡಿಯೋಕ್ ನೋಡ್ತಿದ್ದೀರಾ? ನೋಡೋದಲ್ವೇ, ಸಾಯಿಸ್ತೀನಿ. ನಿಮಗ ಅವಕಾಶ ಇಲ್ಲ ಮೇಡಮ್. ಬೋನಲ್ಲಿದ್ದಾಗ್ಲೇ ಹುಲಿ ಸಿಂಹದ ಹಾಗೆ ಕ್ರೂರ ಪ್ರಾಣಿನ ನೋಡ್ಬೇಕು. ಅದನ್ ಬಿಟ್ಟು ಅದು ಬೋನಿಂದ ಹೊರಗ್ ಬಂದಾಗ್ಲೋ ಕಾಡಲ್ಲಿದ್ದಾಗ್ಲೋ ಅದ್ರ ಜೊತೆ ಆಡ್ಬಾರ್ದು ಮೇಡಮ್. ನೀವೇ ಸಾಯೋದು. ಸ್ವಲ್ಪ ಹೊತ್ತು ನಮ್ಮಮ್ಮ ಬೆಳೆಸಿದ್ದನ್ನ ನನ್ ವ್ಯಕ್ತಿತ್ವನ ಪಕ್ಕಕ್ಕಿಟ್ಟು ನನಗ್ ಹೊಡೆದಿರೋ ನಿಮ್ ಮೇಲೆ ನಾನು ತಿರುಗಿ ಕೈ ಮಾಡ್ದೆ ಅಂದ್ರೆ ನಿಮ್ ಮರ್ಯಾದೆ, ನಿಮ್ ಹಿರಿತನ ಏನಾಗ್ತಿತ್ತು? ನಿಮ್ ಆಸ್ತಿ, ಹುದ್ದೆ ಯಾವ ನೀರಲ್ಲಿ ಇರ್ತಿತ್ತು ಹೇಳಿ ಮೇಡಮ್? ಮಾಡ್ಬಾರ್ದು ತಪ್ಪು ನಾನ್ ಮಾಡ್ತಿರೋದೇ ನನ್ ತಪ್ಪು ಅಂತ ನನಗೆ ಹೊಡಿತಾ ಬೈತಾ ಇರ್ತೀರಾ. ನಾನು ತಿರುಗಿ ಹೊಡೆಯೋದು ತಪ್ಪೇ ಅಲ್ಲ. ನಾನು ಹೇಳ್ಬೇಕಾದನ್ನ ಹೇಳಿದ್ದೀನಿ, ಇನ್ನು ಮುಂದೆ ನಿಮ್ಮಿಷ್ಟ. ನನ್ಗೆ ಬಲವಂತ ಮಾಡೋದ್ರಿಂದ ಕಷ್ಟ ಆಗೋದು ನಿಮಗೆ ಹೊರತು ನನಗಲ್ಲ. ಏನಿದು? ಯಾಕೆ ಅಲಂಕಾರ ಮಾಡ್ತಿದ್ದಾರೆ? ಒಡ್ದಿರೋ ತಾಜ್ ಮಹಲ್ ಮತ್ತೆ ಹೇಗ್ ಬಂತು? ಹೇ ನಿತ್ಯ ಡಾರ್ಲಿಂಗ್, ಕಮನ್ 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 ಕಮನ್. ಏ ಸಿ ದಿಸ್, ಹೇಗಿದೆ ನನ್ನ ಡೆಕೋರೇಷನ್? ನಿನ್ನ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆದ್ನೋ ಇಲ್ವೋ ಹೇಳು ಡಾರ್ಲಿಂಗ್. ಇಷ್ಟು ಸಾಕಾ, ಇನ್ನೂ ಬೇಕಾ? ನಿತ್ಯ ಅಳ್ತಿದ್ಯಾ? ಯಾಕೆ? ಇವತ್ತು ಜೈಗೆ ಗಂಗಾಗೆ ಫಸ್ಟ್ ನೈಟ್ ಮಾಮ್. ಜೈ ಜೊತೆ ನಾನ್ ಕಳೆಬೇಕಾದ ರಾತ್ರಿನ ಜೈಗೆ ನಾನ್ ಹೇಳ್ಬೇಕು ಅನ್ಕೊಂಡಿರೋ ಐ ಲವ್ ಯು, ಜೈಗೆ ಸ್ವಂತ ಆಗ್ಬೇಕು ಅನ್ಕೊಂಡಿರೋ ನಾನು ನನ್ ಕೈಯಾರೆ ಗಂಗಾಗೆ ಕೊಟ್ಬಿಟ್ಟೆ ಮಾಮ್. ನನ್ನ ಅದೃಷ್ಟನ ನಾನೇ ನನ್ನ ಕೈಯಾರೆ ಗಂಗಾಗೆ ಕೊಟ್ಟಾಯ್ತು.
ನಿತ್ಯ, ಅಲ್ಲಿ ಜೋಡಿಯಾಗ ಅವರು, ಇಲ್ಲಿ ಒಂಟಿಯಾಗ ನಾನು, ಆನಂದವಾಗ ಅವರು, ಅಳ್ತಾ ಅಳ್ತಾ ನಾನು. ನೋ ಮಾಮ್, ನೋ, ನಂಗೆ ತಡೆಯಕ್ ಆಗ್ತಿಲ್ಲ. ಸತ್ ಹೋಗ್ಬೇಕು ಅನ್ನೋಷ್ಟು ಹರ್ಟ್ ಆಗ್ತಿದೆ ನಂಗೆ. ಸೂಸೈಡ್ ಮಾಡ್ಕೋತೀನೇನೋ ಅಂತ ನನ್ಗೆ ಭಯ ಆಗ್ತಿದೆ ಮಾಮ್, ನನ್ಗೆ ಭಯ ಆಗ್ತಿದೆ. ನಿಜಾನೇ ನಿತ್ಯ, ಇದು ನಿನ್ ಮಿಸ್ಟೇಕ್. ನೀನೇ ಕೈಯಾರೆ ಮಾಡಿರೋ ತಪ್ಪು, ನಿನ್ನ ಸ್ವಯಂಕೃತ ಅಪರಾಧ. ನೀನು ಸೂಸೈಡ್ ಮಾಡ್ಕೋಬೇಕಾಗಿದ್ದು ಇವತ್ತಲ್ಲ. ಜೈಗೆ ಶಾಪ ಇದೆ ಅಂತ ಗೊತ್ತಿದ್ದು ಜೈ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದಿನ. ನೀನು ಜೈನ ಆಸೆ ಪಡೆದೇ ಇದ್ದಿದ್ರೆ ಇದೆಲ್ಲ ಆಗ್ತಿತ್ತ ನಿತ್ಯ? ನೀನ್ ಹರ್ಟ್ ಆಗ್ತಿದ್ಯಾ? ಒಬ್ಳು ಸರ್ವೆಂಟ್ ಹಿಂದೆ ನಾವ್ ಹೀಗ್ ಹಿಂದೆ ಬೀಳ್ತಿದ್ವಾ? ಒಬ್ಳು ಕೆಲಸದವಳಿಗೆ ನಾವು ಭಯ ಪಡ್ತಿದ್ವಾ? ಎಲ್ಲ ಜೈನ ನೀನು ಬಯಸಿದಕ್ಕೆ ಆಗಿರೋದು ನಿತ್ಯ. ಬಯಸಿ ಕಷ್ಟ ತಂದ್ಕೊಂಡೆ. ನಿನಗ್ ಬೇಡದಿರೋ ಕಷ್ಟ ಪಡ್ತಿದ್ಯಾ? ಬೇಕಿತ್ತ ಹೇಳು? ಅವತ್ ನೀನು ಮನ್ಸ್ ಬದಲಾಯಿಸಿದ್ರೆ ಜೈ ಅಂತವ್ರನ್ನ 100 ಜನನ ಕರ್ಕೊಂಡ್ ಬಂದು ನಿನ್ ಮುಂದೆ ನಿಲ್ಸಿರ್ತಿದ್ದೆ. ಇಷ್ಟೊತ್ತಿಗೆ ಯಾವ್ದಾದ್ರು ಫಾರಿನ್ ಕಂಟ್ರಿಲಿ ಸೆಟಲ್ ಆಗಿರ್ತಿದ್ದೆ. ಖುಷಿಯಾಗಿ ಜೀವನ ನಡೆಸ್ತಿದ್ದೆ. ಹೇಳು ನಿತ್ಯ, ಇನ್ನು ಎಷ್ಟೊತ್ತು ಕಾಯಿಸ್ತೀಯಾ? ಏನ್ ಹೇಳ್ಬೇಕಪ್ಪ ದೇವ್ರೆ, ಏನ್ ಹೇಳ್ತೀನಿ ಅಂತ ಅಮ್ಮವ್ರು ಕಮಿಟ್ ಆಗಿದ್ರು ಏನೋ. ಹೇಳ್ದೇ ಇದ್ರೆ ಸಿಕ್ ಬೀಳ್ತೀನಿ, ಏನೋ ಒಂದ್ ಹೇಳಿದ್ರು ಸಿಕ್ ಬೀಳ್ತೀನಿ. ಹೇಳು ನಿತ್ಯ. ಏನ್ ಹೇಳ್ಬೇಕು? ಈಗ ಹೇಳ್ತೀನಿ ಅಂತ ಹೇಳಿದ್ದಲ್ಲ. ಯಾವಾಗಂದೆ? ಏನ್ ನಿತ್ಯ, ಬೆಳಿಗ್ಗೆ ನಿನ್ ರಂಗೋಲಿ ಹಾಳು ಮಾಡಿದಕ್ಕೆ ಈಗ ರಿವೆಂಜ್ ತೀರಿಸ್ಕೋತಿದ್ಯಾ? ಹೌದು. ಮತ್ತೆ ರೆಸ್ಟೋರೆಂಟ್ ಅಲ್ಲಿ ನೈಟ್ ನನ್ಗೆ ಐ ಲವ್ ಯು ಹೇಳ್ತೀನಿ ಅಂತ ಯಾಕೆ ಆಸೆ ಹುಟ್ಟಿಸ್ದೆ? ಓಹೋ, ಇದು ವಿಷಯ. ನಮ್ ಫಸ್ಟ್ ನೈಟ್ಗೆ ಪರ್ಮಿಷನ್ ಕೊಡ್ತೀನಿ ಅಂತ, ಅದಕ್ಕೂ ಮೊದ್ಲು ಐ ಲವ್ ಯು ಹೇಳ್ತೀನಿ ಅಂತ, ಎಲೆಕ್ಷನ್ಗೂ ಮೊದ್ಲು ಪೊಲಿಟಿಷಿಯನ್ ತರ ಏನೇನೋ ಹೇಳ್ದೆ. ಅದೆಲ್ಲ ಸುಳ್ಳು ಮಾತಾ? ಎಲ್ಲ ನಿನ್ನಿಷ್ಟ ಅಂತ ಹೇಳ್ದೆ, ಅದು ಕೂಡ ಸುಳ್ಳ? ಅರೆ ಮೇಡಮ್, ನನ್ನ ಈ ರೇಂಜ್ಗೆ ಸಿಕ್ಕಾಕ್ಸಿದೀರಾ? ನಿಮ್ಮೇಲೆ ಸರ್ಗೆ ನಾನು ದ್ವೇಷ ಹುಡ್ಸಿದ್ರೆ ನೀವು ಸರ್ಗೆ ಪ್ರೀತಿ ಹುಡ್ಸಿದೀರಾ? ಮಾಡ್ತೀನಿ. ಏಯ್, ಮಾತ್ ಕೊಟ್ಟು ಮರೆಯೋದು ಒಳ್ಳೇದಲ್ಲ. ಆಸೆ ಪಡಿಸಿ ಕೈ ಕೊಟ್ರೆ ಬೆರಳು ಕಟ್ಟಾಗತ್ತೆ ಅಂತ ನಮ್ಮ ಅಜ್ಜಿ ಹೇಳಿದಾರೆ. ಸುಳ್ಳು ಹೇಳಿದ್ರೆ ಹೆಣ್ಮಕ್ಳು ಹುಡ್ತಾರಂತೆ. ಅದಕ್ಕೆ ಈ ಸಲ ಎಲ್ಲಾನು ನಿಜ ಮಾಡು. ಏನು? ಅದು ಅದು ನೋಡು, ಈ ಸಲ ತಪ್ಸಿದ್ರೆ ನಿನ್ನ ಆ ದೇವ್ರು ಕ್ಷಮಿಸಿದ್ರು ಈ ಪತಿ ದೇವ್ರು ಕ್ಷಮಿಸಲ್ಲ. ನಾನು ಅದೇ ಹೇಳ್ತಿದ್ದೀನಿ ರೀ. ಈ ಸಲ ಹೇಗಾದ್ರೂ ನಾವು ಒಂದಾಗ್ಲಿ ಅಂತ ಆ ದೇವ್ರನ್ನ ಬೇಡ್ಕೊಂಡಿದ್ದೆ. ಅದಕ್ಕೆ ರೆಸ್ಟೋರೆಂಟ್ಗೆ ಬಂದು ನಿಮ್ ಮನ್ಸ್ ಗೆದ್ದಿದ್ದು. ನೀವು ಒಪ್ಪಿದ್ರೆ ಗುಡಿಗೆ ಬರ್ತೀನಿ ಅಂತ ಹರಕೆ ಹೊತ್ತಿದ್ದೆ. ಅವನ್ ಹರಕೆ ತೀರ್ಸಿ ನಾವ್ ಆಮೇಲೆ ಶುರು ಮಾಡೋಣ. ಅಯ್ಯೋ, ಏನು? ಪುರೋಹಿತರು ಎಲ್ಲಿ ಹೋದ್ರು? ನಿತ್ಯ, ನಿತ್ಯ ಎಲ್ಲಿ? ನಿತ್ಯ, ನಿತ್ಯ, ನಿತ್ಯ,
ಪುರೋಹಿತ್ರೆ? ಇದ್ ತಗೊಳ್ಳಿ. ಯಾಕಮ್ಮ ಈ ದುಡ್ಡು ನನಗ್ ಕೊಡ್ತಾ ಇದೀಯಾ? ಇವತ್ತು ಒಳ್ಳೆ ದಿನ ಅಂತ ಹೇಳಿ. ನೀವು ಈ ದುಡ್ಡು ಕೊಡದೆ ಹೋದ್ರು ಇವತ್ತು ಒಳ್ಳೆ ದಿನಾನೇನಮ್ಮ. ಅಂದ್ರೆ ಇವತ್ತು ಫಸ್ಟ್ ನೈಟ್ ಶಾಸ್ತ್ರ ಮಾಡ್ಬೋದಾ? ದಯವಿಟ್ಟು ಮಾಡಬಾರ್ದು ಅಂತ ಮಾತ್ರ ಹೇಳ್ಬಿಡಿ ಪುರೋಹಿತ್ರೆ, ಮಾಡ್ಬೋದು ಅಂತ ಹೇಳಿ. ಖಂಡಿತ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಪುರೋಹಿತ್ರೆ. ಶುಭವಾಗ್ಲಿ. ಜೈ ಶ್ರೀರಾಮ್. ಕಮ ನಿತ್ಯ, ಇನ್ ಲೇಟ್ ಯಾಕೆ? ಪುರೋಹಿತರು ಹೇಳಾಯ್ತು, ಬಾ ಹೋಗೋಣ. ಎಲ್ಲಿಗೆ ಜೈ? ಇನ್ನೆಲ್ಲಿಗೆ? ನಮ್ ಮನೆಗೆ. ಅರೆ ನಾನದು ಜೈ, ನಾನು ಈ ಗಂಗಾ ಎಲ್ಲಿ? ಆ ಡರ್ಟಿ ಗಂಗಾ ಮತ್ತೆ ನಮ್ಮನ್ನ ಚೀಟ್ ಮಾಡಕ್ಕೆ ನೋಡಿದ್ಲು ಮಾಮ್. ಮತ್ತೆ ಏನ್ ಮಾಡಿದ್ಲು? ನಾನು ಜೈನ ರೆಸ್ಟೋರೆಂಟ್ಗೆ ಕರ್ಸಿ ಆ ಗಂಗಾ ಹೊಡ್ದು ಹಾಕಿ ತಾಜ್ ಮಹಲ್ ಗಿಫ್ಟ್ ನ ತಿರುಗಿ ಜೈಗೆ ಗಿಫ್ಟ್ ಕೊಟ್ಟು ಜೈನ ಕೂಲ್ ಮಾಡಿ ಈ ರಾತ್ರಿ ಜೈ ಗಂಗಾ ಫಸ್ಟ್ ನೈಟ್ಗೆ ಎಲ್ಲ ಏರ್ಪಾಡು ಮಾಡಿದ್ರೆ ಅವಳು ಜೈನ ಟೆಂಪಲ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಪುರೋಹಿತರ ಹತ್ರ ಇವತ್ತು ಮುಹೂರ್ತ ಚೆನ್ನಾಗಿಲ್ಲ ಅಂತ ಹೇಳೋಕ್ ಬಂದ್ಲು. ಮತ್ತೆ ಫಸ್ಟ್ ನೈಟ್ ನಿಲ್ಸೋಕೆ ಪ್ಲಾನ್ ಮಾಡಿದ್ಲು. ಮತ್ತೆ ಹೇಗ್ ಮ್ಯಾನೇಜ್ ಮಾಡ್ದೆ ನಿತ್ಯ? ಆ ಗಂಗಾ 1 ಕೊಟ್ರೆ ನಾನು 2000 ಕೊಟ್ಟೆ. ಇವತ್ತು ಮುಹೂರ್ತ ಚೆನ್ನಾಗಿದೆ, ಕಾರ್ಯ ಮಾಡ್ಬೋದು ಅಂತ ಜೈ ಮುಂದೆ ಹೇಳಿಸ್ದೆ. ವೆರಿ ಗುಡ್ ನಿತ್ಯ, ಆ ಗಂಗಾಗೆ ಒಳ್ಳೆ ಪಾಠನೇ ಕಲಿಸ್ದೆ. ಆಮೇಲೇನಾಯ್ತು? ಏನಿದೆ, ಜೈ ಹ್ಯಾಪಿಯಾಗಿ ಗಂಗಾನ ಕರ್ಕೊಂಡು ಮನೆಗೆ ಹೋದ. ಇಷ್ಟು ಹೊತ್ತಿಗೆ ಅಲ್ಲಿ ಶಾಸ್ತ್ರ ಶುರುವಾಗಿರುತ್ತೆ. ಹೇಗಾದ್ರೂ ಆ ಕಾರ್ಯವನ್ನ ನಡೆದ್ರೆ ಸಾಕು, ನಮ್ಗೆ ಇನ್ನು ಯಾವ ಟೆನ್ಷನ್ ಇರಲ್ಲ ನಿತ್ಯ. ನೀನು ಖುಷಿಯಾಗಿರ್ಬೋದು. ಶಾಸ್ತ್ರ ಮುಗ್ದು ಹೋದ್ರೆ ಟೆನ್ಷನ್ ಇರಲ್ವಾ? ಆಗ್ತಾ ಇದ್ರೆ ಟೆನ್ಷನ್ ಯಾಕೆ? ಇಷ್ಟಕ್ಕೂ ಆ ಟೆನ್ಷನ್ ಏನು ತಿಳ್ಕೋಬೇಕು. ಜೈ ಜೈ ಅಲ್ಲ ಮಾಮ್, ನಾನು. ಏನೇ ಗಂಗಾ? ಮಾಮ್, ಗಂಗಾ ಅಲ್ಲ, ನಿತ್ಯ. ನೀನ್ ನಿತ್ಯ ಆದ್ರೆ ಮತ್ತೆ ನನ್ ಪಕ್ಕ ಇರೋದ್ ಯಾರು? ಗಂಗಾನಾ? ಹೌದು ಮಾಮ್, ಅವಳು ಗಂಗಾ, ನಾನೇ ನಿತ್ಯ. ಅವಳು ನನ್ನ ಟ್ರ್ಯಾಪ್ ಮಾಡಿ ಟೆಂಪಲ್ಗೆ ಕರ್ಸಿ ಕ್ಲೇವರ್ ಆಗಿ ಜೈ ಹತ್ರ ನನ್ನ ಸಿಕ್ಕಾಕ್ಸಿ ಅವಳು ಅಲ್ಲಿ ಬಂದ್ಲು. ನಾನ್ ಹಾಕಿರೋ ಪ್ಲಾನ್ ನನಗೆ ತಿರುಗಿ ಹೊಡಿತಿದ್ದೆ ಮಾಮ್. ಜೈ ನನ್ಗೆ ಅವಸರ ಮಾಡ್ತಿದ್ದಾನೆ ಮಾಮ್. ಸೇವ್ ಮಿ ಮಾಮ್, ಡೂ ಸಮಥಿಂಗ್. ಮಾಮ್ ಪ್ಲೀಸ್ ಮಾಮ್, ಟೈಮ್ ಇಲ್ಲ, ಏನಾದ್ರೂ ಮಾಡಿ ನನ್ನ ಕಾಪಾಡು. ಇವರಿಗೆ ನನ್ನ ಮೇಲೆ ಅನುಮಾನ ಬರ್ತಿದೆ. ಏನಾದ್ರೂ ಮಾಡ್ಬೇಕು. ಏನ್ ಮಾಡ್ಲಿ?
ಮೇಡಮ್ ಕಾಫಿ. ಇವಳು ನಿತ್ಯಾನ ಅಲ್ವಾ? ಬುದ್ಧಿ ಇಲ್ವಾ ನಿನ್ಗೆ? ಮಾಮ್ ಫೋನಲ್ಲಿ ಮಾತಾಡ್ತಿಲ್ವಾ? ಹೋಗೆ ಹೋಗಿ ಒಳಗೆ. ಇವಳು ನನ್ನ ನಿತ್ಯಾನೆ, ಡೌಟೇ ಇಲ್ಲ. ಮಾಮ್ ಕೇಳ್ತಿದ್ಯಾ ಇಲ್ವಾ? ಸೇವ್ ಮೀ ಪ್ಲೀಸ್. ನಿಲ್ಸೆ ನಿನ್ ನಾಟಕನ. ನನ್ ನಿತ್ಯ ಹಾಗೆ ಮಾತಾಡಿದ್ರೆ ನಂಬ್ತೀನಿ ಅನ್ಕೊಂಡ್ಯಾ? ನಿನ್ ಟ್ರಿಕ್ಸ್ ನನ್ನ ಹತ್ರ ಇಟ್ಕೋಬೇಡ. ಮಾಮ್ ನನ್ ನಿತ್ಯ ನನ್ ಜೊತೆಲೇ ಇದ್ದಾಳೆ. ನೀನ್ ದೇವಸ್ಥಾನದಲ್ಲಿ ಪುರೋಹಿತರನ್ನ ಮ್ಯಾನೇಜ್ ಮಾಡಿ ಫಸ್ಟ್ ನೈಟ್ ಪೋಸ್ಟ್ಪೋನ್ ಮಾಡ್ಬೇಕು ಅನ್ಕೊಂಡಿದ್ ಪ್ಲಾನ್ ನ ಉಲ್ಟಾ ಮಾಡಿ ಮನೆಗೆ ಬಂದಿದ್ದಾಳೆ. ಮಾಮ್ ಬಂದಿದ್ದು ನಾನಲ್ಲ ಮಾಮ್, ಅವಳು. ನಾನೇನಾದ್ರೂ ಕುರುಡಿನಾ? ನನ್ ಮಗಳು ನಾನ್ ಗುರ್ತಿಡಿಯಲ್ವಾ? ಮಾಮ್ ಅವಳು ನಿನ್ಗೆ ಮೋಸ ಮಾಡ್ತಿದ್ದಾಳೆ ಮಾಮ್, ನಿನ್ಗೆ ಚೀಟ್ ಮಾಡ್ತಿ. ಒಳ್ಳೆ ವಿಷಯ ಆದ್ರೆ ಮತ್ತೆ ಮತ್ತೆ ಕೇಳ್ಬೇಕು. ಮನ್ಸು ಸರಿ ಇಲ್ಲ ಅಂತ ಬೇರೆ ಹೇಳ್ತಿದ್ಯಾ? ಮತ್ತೆ ಹಾಳು ಮಾಡ್ಕೊಳ್ಳೋದು ಯಾಕೆ ನಿತ್ಯ? ಅಂದ್ರೆ ಮಾಮ್ ಹೇಗೋ ಸಮಸ್ಯೆ ಮುಗೀತಿದ್ಯಲ್ಲ, ಬೆಳಗಾಗೋದ್ರಲ್ಲಿ ಟೆನ್ಷನ್ ಇರಲ್ವಲ್ಲ, ಅದಕ್ಕೆ. ಹೌದು, ಜೈ ಗಂಗಾ ಸೇರಿದ್ರೆ ಇನ್ ಯಾವ ಟೆನ್ಷನ್ನು ಯಾವ ಪ್ರಾಬ್ಲಮು ಇರಲ್ಲ. ಅದ್ ಹೇಗೋ ನಡ್ದೇ ನಡೆಯತ್ತೆ. ನೀನ್ ಯೋಚನೆ ಮಾಡ್ದೆ ನಿನ್ ರೂಮ್ಗೆ ಹೋಗಿ ಹಾಯಾಗಿ ನಿದ್ರೆ ಮಾಡು. ಮಾಮ್ ಬೆಳಿಗ್ಗೆನೆ ಬೆಡ್ ಕಾಫಿ ಕೊಟ್ಟು ನಿನ್ಗೆ ಗುಡ್ ನ್ಯೂಸ್ ಹೇಳ್ತೀನಿ. ಅದ್ ಹಾಗಲ್ಲ ಮಾಮ್, ಆ ಶಾಪ. ನಿತ್ಯ ರೆಸ್ಟ್ ತಗೋ ಅನ್ನಲ್ಲ, ಆ ವಿಷಯ ಎಲ್ಲ ನನಗ್ ಬಿಡು. ಖಂಡಿತ ಜೈ ನಿನ್ ಸ್ವಂತ ಆಗ್ತಾನೆ. ಹೋಗು, ಗುಡ್ ನೈಟ್. ಇನ್ನು ಕೇಳ್ತಾ ಇದ್ರೆ ಮೇಡಮ್ಗೆ ಡೌಟ್ ಬರಬಹುದು. ಓಕೆ ಮಾಮ್, ಗುಡ್ ನೈಟ್. ಗುಡ್ ನೈಟ್. ಏ ನಿತ್ಯ, ಏನಾಯ್ತು? ಏನಾಯ್ತು ನಿತ್ಯ? ನಂಗೆ ಅದು. ಅದನ್ನೇ ಕೇಳ್ತಿದ್ದೀನಿ. ಏನಾಯ್ತು ನಿನಗೆ? ಯಾಕೆ ಕಿರ್ಚ್ಕೊಂಡೆ? ಏನೋ ಜೈ, ನನ್ಗೆ ನರ್ವಸ್ ಆಗ್ತಿದೆ. ನಿನ್ ಜೊತೆ ಫ್ರೀ ಆಗಿರೋಕ್ ಆಗ್ತಿಲ್ಲ. ಅದೇನು, ಈ ನೈಟ್ ನೀನೇ ಅಲ್ವಾ ಫಿಕ್ಸ್ ಆಗಿದ್ದು? ನೀನೇ ಅಲ್ವಾ ಓಕೆ ಹೇಳಿದ್ದು? ನಾನೇ. ಆದ್ರೆ ಜೈ, ಆದ್ರೆ ಏನ್ ನಿತ್ಯ, ಬೇಡ ಅಂತ್ಯಾ? ಪೋಸ್ಟ್ಪೋನ್ ಮಾಡೋಣ? ಹೌದು ಹೌದು ಹೌದು. ಬೇಡ 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 ಬೇಡ, ಆಗ್ಬೇಕು ಆಗ್ಬೇಕು. ನಿತ್ಯ, ಆರ್ ಯು ಓಕೆ? ಸ್ವಲ್ಪ ಹೊತ್ತು ಓಕೆ ಅಂತ್ಯಾ, ಸ್ವಲ್ಪ ಹೊತ್ತಿಗೆ ಬೇಡ ಅಂತ್ಯಾ. ವಾಟ್ ಹ್ಯಾಪನ್ ಟು ಯು? ಅದು ಇಲ್ಲಿ ಬೇಡ ಜೈ, ಪ್ಲೀಸ್ ನಮ್ಮನೆಗೆ ಹೋಗೋಣ. ಈಗ್ಲಾ? ಎಸ್ ಜೈ, ಫಸ್ಟ್ ನೈಟ್ ನಮ್ಮನೇಲಿ ಮಾಡೋಣ. ಅಲ್ಲಾದ್ರೆ ನನಗೂ ಟೆನ್ಷನ್ ಏನಿರಲ್ಲ, ನರ್ವಸ್ ಆಗು ಕೂಡ ಫೀಲ್ ಆಗಲ್ಲ. ನಿನ್ ಜೊತೆ ಫ್ರೀ ಆಗಿರ್ತೀನಿ. ಏನೇ ಜೈನ ಯಾಕೆ ಕರ್ಕೊಂಡ್ ಬಂದೆ?
ನಿತ್ಯನ ಸಿಕ್ಕಾಕ್ಸೋಕ? ಮಾಮ್, ನಾನೇನ್ ನಿತ್ಯ. ಡ್ರಾಮಾ ಆಡ್ಬೇಡ. ನನ್ ನಿತ್ಯ ನನ್ ಮನೇಲೇ ಇದ್ದಾಳೆ. ಅವಳು ಗಂಗಾ ಮಾಮ್, ಅವಳು ಗಂಗಾ. ಅವಳೇ ನಾನು ಅಂತ ನೀನ್ ಹೇಗ್ ಫಿಕ್ಸ್ ಆದೆ? ಆಗ್ಲೇ ಫೋನ್ ಮಾತಾಡ್ತಿದ್ದಾಗ ಮಧ್ಯ ಬಂದು ಡಿಸ್ಟರ್ಬ್ ಮಾಡಿದ್ಲು ಅಂತ ಕೆಲಸದವಳನ್ನ ಹೊಡೆದ್ಲು. ನೋಡದ್ಯಾ ಮಾಮ್, ಅವಳು ನನ್ನ ಹಾಗೆ ನಡ್ಸಿ ನಿನ್ನ ಹೇಗೆ ನಂಬಿಸಿದ್ಲು ಅಂತ? ಅಂದ್ರೆ ಅವಳು ಗಂಗಾ, ನೀನ್ ನಿತ್ಯನಾ? ಎಸ್ ಮಾಮ್, ಹೌದು. ಅದಕ್ಕೆ ಜೈನ ಇಲ್ಲಿ ಕರ್ಕೊಂಡ್ ಬಂದೆ. ಈಗ ಅವಳು ಎಲ್ಲಿದ್ದಾಳೆ? ನಿನ್ ರೂಮಲ್ಲೇ ಇದ್ದಾಳೆ. ವೆರಿ ಗುಡ್. ಈಗ ಜೈನ ರೂಮ್ ಒಳಗಡೆ ಕಳ್ಸಿ ಡೋರ್ ಹಾಕೋಣ. ಬಾ ಮಾಮ್. ಅಯ್ಯೋ, ಏನ್ ಮಾಡ್ತಿದ್ದೀರಾ ನೀವು? ಬಿಡ್ರಿ. ಅಮ್ಮ, ಅಮ್ಮ, ಅರೆ ಹೇಳಿದ್ರೆ ಕೇಳಲ್ವ ನೀವು? ಬಿಡಿ. ನೋಡಿ, ಹೀಗ್ ಮಾಡ್ಬೇಡಿ. ಏನ್ರಿ ಅಮ್ಮ, ಅಬ್ಬ, ಏನ್ರಿ? ಮಾಮ್, ಏನ ಸೌಂಡು? ಓ ಮೈ ಗಾಡ್, ಅವಳು ಜೇಗೆ ಏನೋ ಮಾಡಿದಾಳೆ ಅನ್ಸುತ್ತೆ. ಆ ಶಾಪ ಏನೋ, ಅದಕ್ಕೂ ಈ ಮದ್ವೆಗೂ ನನಗೂ ಸಂಬಂಧ ಏನೋ ಖಂಡಿತ ಕಂಡು ಹಿಡಿತೀನಿ. ಇಲ್ಲಿವರೆಗೂ ನೀವು ನನ್ ಜೊತೆ ನನ್ ಕುಟುಂಬದ ಜೊತೆ ಆಟ ಆಡಿದ್ರಿ. ಇನ್ಮೇಲೆ ಆಟ ನಂದು. ನಾನು ಆಡೋದಿಕ್ಕೆ ಶಾಪ ಅನ್ನೋ ವಿಷಯ ಸಿಕ್ಕಿದೆ. ಶಾಪ ಏನೋ ಗೊತ್ತಾಗೋ ತನಕ ಹುಡುಕ್ತೀನಿ. ಎಷ್ಟು ಆಳಕ್ಕಾದ್ರೂ ಹೋಗ್ತೀನಿ. ನಾನ್ ತೋಡೋ ಹಳ್ಳಕ್ಕೆ ನೀವ್ ಬೀಳ್ತಿರೋ ಅಥವಾ ನಿಮ್ ಮಗಳು ಬೀಳ್ತಾಳೋ ಇಲ್ಲ ನಾನೇ ಬಿದ್ದು ಹೋಗ್ತೀನಾ ನೋಡೋಣ ಮೇಡಮ್. ಎಷ್ಟೇ ಧೈರ್ಯ ನಿನ್ಗೆ? ನನ್ ನಿತ್ಯಾಗೆ ನನ್ಗೆ ಗುಂಡಿ ತೋಡ್ತೀನಿ ಅಂತೀಯಾ? ಇಲಿ ಹಾಗ್ ಬಂದವಳು ಹುಲಿ ಆಗಿದ್ಯಲೆ. ಹೇಳಿದ್ ಮಾಡ್ದೆ ಎದುರು ತಿರುಗ್ತಿದ್ಯಾ? ನೀವು ನಮ್ಮಮ್ಮನ ಕಾಪಾಡ್ತೀನಿ ಅಂತ ಈ ಆಟಕ್ಕೆ ಕರ್ಸಿದ್ದು. ಈಗ ನನ್ನ ಅಮ್ಮ ಅಪ್ಪನ ಸಾಯಿಸ್ತೀನಿ ಅಂತ ನನ್ ಕುತ್ತಿಗೆಗೆ ಉರುಳು ಹಾಕಿದ್ದೀರಾ. ಅವ್ರು ಬದುಕೋದಿಕ್ಕೆ ನಾನ್ ಸಾಯ್ತೀನಿ ಹೊರತು ಅವ್ರನ್ನ ಸಾಯಿಸ್ತೀನಿ ಅಂದ್ರೆ ಸಾವನ್ನಾದ್ರೂ ಎದುರಿಸ್ತೀನಿ ಮೇಡಮ್. ಏನೇ ಬೊಗಳ್ತಿದ್ಯಾ ನಿನ್ನ? ಆಂಟಿ ಆಂಟಿ ಆಂಟಿ, ಅವಳೇನಾದ್ರೂ ಚಿಕ್ಕ ಮಗು ಅನ್ಕೊಂಡ್ರಾ ಅಥವಾ ಅವಳಿನ್ನು ನಿಮ್ಮನೆಲ್ಲೇ ಇರೋಳು ಅಂತ ಅನ್ಕೊಂಡ್ರಾ? ಐ ನೋ ಜೈ, ನಿತ್ಯ ಇವಾಗ ನಿನ್ ಹೆಂಡತಿ. ಚಿಕ್ಕವಳಿದ್ದಾಗಿಂದ ಎಷ್ಟೇ ತಪ್ಪು ಮಾಡಿದ್ರು ತಾಯಿಯಾಗಿ ನಾನ್ ವಹಿಸ್ಕೊಂಡ್ ಬರ್ತಿದ್ದೆ. ಆದ್ರೆ ಈಗ ಅವಳೇನೇ ತಪ್ಪು ಮಾಡಿದ್ರು ನನ್ ಮಗಳು ತಪ್ಪು ಮಾಡಿದ್ಲು ಅಂತ ಹೇಳಲ್ಲ, ನಿನ್ ವೈಫ್ ತಪ್ಪು ಮಾಡಿದ್ಲು ಅಂತಾರೆ. ಅದು ನಿಂಗೆ ಕೆಟ್ಟ ಹೆಸರು ತರತ್ತೆ ಜೈ. ನನಗ್ ಕೆಟ್ಟ ಹೆಸರು ತರೋ ಅಂತ ತಪ್ಪು ನಿತ್ಯ ಯಾವತ್ತೂ ಮಾಡಲ್ಲ. ಇನ್ ಕೇಸ್ ಮಾಡಿದ್ರು ಐ ಡೋಂಟ್ ಕೇರ್. ಅದನ್ ಬಿಟ್ಟು ನಿತ್ಯನ್ ಮೇಲೆ ಒಂದ್ ಚಿಕ್ಕ ಗೆರೆ ಬಿದ್ರು ನಾನು ಸಹಿಸ್ಕೊಳ್ಳಲ್ಲ. ಹಾಗಲ್ಲ ಜೈ,
ಈ ವಿಷಯಕ್ಕೆ ನಾಳೆ ನಿಮ್ಮಿಬ್ರ ಮಧ್ಯೆ ಗಲಾಟೆ ಆದ್ರೆ ನನ್ ಮೇಲೆ ತಪ್ಪು ಹೊರಿಸ್ತಾರೆ ಅಲ್ವಾ? ಅವಳನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ನನ್ನೇ ಅಂತಾರಲ್ವಾ? ನಮ್ಮ ಮಧ್ಯೆ ಯಾವ ತರ ಗಲಾಟೆ ಆಗಲ್ಲ ಆಂಟಿ. ಒಂದ್ ವೇಳೆ ಅಂತದಾದ್ರೂ ಅದನ್ನ ನನ್ ಮೇಲೆ ಹಾಕೋತೀನಿ ಹೊರತು ನಿತ್ಯನ್ ಮೇಲೆ ಹೊರ್ಸಲ್ಲ. ನೀವು ಬೆಳೆಸಿರೋ ನಿತ್ಯನ ಯಾವತ್ತೂ ತಪ್ಪಾಗೋದಕ್ ಬಿಡಲ್ಲ. ಅವಳು ಏನ್ ಮಾಡ್ತಿದ್ದಾಳೆ ಅಂತ ನಿಂಗೆ ಅರ್ಥ ಆಗ್ತಾ ಇಲ್ಲ ಜಯ್. ನಾನು ಏನ್ ಹೇಳ್ತಾ ಇದೀನೋ ಅದ್ ನಿಮ್ಗೆ ಅರ್ಥ ಆಗ್ತಿಲ್ಲ. ಮತ್ತೆ ನಿತ್ಯನ್ ತಂಟೆಗೆ ಬರಬೇಡಿ ಅಂತ ನಿಮಗೂ ವಾರ್ನಿಂಗ್ ಮಾಡ್ತಿದ್ದೀನಿ. ಜಯ್, ಅವಳು ನಿಮ್ ಮಗಳೇ ಇರ್ಬೋದು ಆಂಟಿ. ಈಗ ಅವಳು ನನ್ ವೈಫ್, ನನ್ ಬೆಟರ್ ಆಫ್. ನೀವ್ ಅವಳಿಗೆ ಏನ್ ಹೇಳಿದ್ರು ನನಗ್ ಹೇಳ್ದ ಹಾಗೆ. ಅವಳ ಮೇಲೆ ಕೈ ಮಾಡಿದ್ರೆ ನನ್ ಮೇಲೆ ಕೈ ಮಾಡ್ದ ಹಾಗೆ. ಸೊ ನೀವು ನನಗೆ ಒಳ್ಳೆ ಅತ್ತೆ ಆಗಿರ್ತಿರೋ ಇಲ್ವೋ ಅಂತ ನೀವೇ ಯೋಚನೆ ಮಾಡಿ. ಸಾರಿ ಜಯ್. ನಿತ್ಯ, ನಮ್ಮ ಮನೆಗೆ ಹೋಗೋಣವಾ? ನಾಣಿ, ಕಾರ್ ರೆಡಿ ಇದೆಯಾ? ರೆಡಿ ಸರ್. ಬಾಯ್ ಆಂಟಿ. ಸರ್ ನನ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೋ ನೋಡಿದ್ರಲ್ಲ ಮೇಡಮ್. ನನ್ ಮೇಲೆ ನಿಮ್ ಕೈ ಅಷ್ಟೇ ಅಲ್ಲ, ನೊಣ ಕೂಡ ಕೂರಕ್ ಬಿಡಲ್ಲ. ಇಂಥ ಸರ್ನ ನಿಮ್ ಮಗ್ಳ ಹಾಗೆ ನಡ್ಸಿ ಮೋಸ ಮಾಡ್ತಿದ್ದೀನಿ. ಆ ತಪ್ಪನ ಯಾಕೆ ಮಾಡ್ಬೇಕಾಗಿದ್ಯೋ ತಿಳ್ಕೊತೀನಿ. ಆ ಶಾಪ ಏನೋ ತಿಳ್ಕೊತೀನಿ. ಆಮೇಲೆ ನಿಮ್ ಹತ್ರ ಮಾತಾಡ್ತೀನಿ. ನಿತ್ಯ, ಬರ್ತಿದ್ದೀನಿ ಜಯ್. ನಿಮ್ ಆಟ ಎದ್ರು ತಿರ್ಗೋದನ್ನ ಬೇಗ ನೀವೇ ನೋಡ್ತೀರಾ. ಬರ್ತೀನಿ. ಮಾಮ್, ಆರ್ ಯು ಆಲ್ ರೈಟ್? ನೋ ನಿತ್ಯ, ಐ ಆಮ್ ನಾಟ್ ವೆಲ್. ಏನಾಯ್ತು ಮಾಮ್? ಬ್ಯಾಡ್ರೂಮ್ ಏನಾದ್ರೂ ಬಿತ್ತಾ? ಆ ಥರನೇ ನಿತ್ಯ. ನೀನು ಅನ್ಕೊಂಡು ಆ ಗಂಗಾ ಹತ್ರ ಶಾಪದ ಬಗ್ಗೆ ಹೇಳ್ದೆ. ಶಾಪ ಏನು ಅಂತ ಅವಳು ಕೇಳ್ತಿದ್ಲು. ನಾನು ಹೇಳಲ್ಲ ಅಂದಿದ್ದಕ್ಕೆ ಅವಳು ಹೇಗಾದ್ರೂ ತಿಳ್ಕೊತೀನಿ ಅಂತ ಜೈ ಜೊತೆ ಹೋದ್ಲು. ಆ ಮನೇಲಿ ಶಾಪದ ಬಗ್ಗೆ ಅವಳು ಕೇಳ್ತಾಳೇನೋ ಅಂತ ಭಯ ಆಗ್ತಿದೆ ನಿತ್ಯ. ಹಾಗೆ ಆದ್ರೆ ನಮ್ ಪ್ಲಾನ್ ಎಲ್ಲ ಹೊರಗಡೆ ಬರುತ್ತೆ, ನಮ್ ಮರ್ಯಾದೆ ಹೋಗುತ್ತೆ. ಜೈ ನಿನ್ಗೆ ಯಾವತ್ತೂ ಸಿಗಲ್ಲ. ಸ್ಟಾಪ್ ಇಟ್ ಮಾಮ್. ನೀನು ಸುಮ್ನೆ ಹೆದರ್ತಿದ್ಯಾ? ಆ ಹಳ್ಳಿ ಬುದ್ಧುಗೆ ಅಷ್ಟು ಬುದ್ಧಿವಂತಿಕೆ ಇಲ್ಲ. ಗಂಗಾನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ ನಿತ್ಯ. ಅವಳು ಸಾಮಾನ್ಯದವಳಲ್ಲ. ನಿನ್ ಹಾಗೆ ನಡ್ಸಿ ನನ್ನೇ ಕನ್ಫ್ಯೂಸ್ ಮಾಡಿದ್ಲು. ಅವಳು ಏನಾದ್ರೂ ಮಾಡ್ತಾಳೆ. ನಮ್ಗೆ ಅಪೋಸ್ ಮಾಡಿ ಹೇಗ್ ಮಾಡ್ತಾಳೆ ಮಾಮ್? ಅವಳ ಪೇರೆಂಟ್ಸ್ ಪ್ರಾಣ ನಮ್ ಕೈಯಲ್ಲಿದೆ. ಅವಳು ಏನಾದ್ರೂ ಎಕ್ಸ್ಟ್ರಾ ಮಾಡಿದ್ರೆ ಮೊದ್ಲು ಅವ್ರ ಪ್ರಾಣ, ಆಮೇಲೆ ಅವಳ ಪ್ರಾಣನ ತೆಗಿತೀವಿ ಅಂತ ಹೇಳೋಣ. ಅವಳು ಎಲ್ಲಾನು ಮೀರಿದಾಳೆ ನಿತ್ಯ. 3 ರಾತ್ರಿ ಮುಗಿಯದ ಹೊರತು ನಾವ್ ಅವಳನ್ನ ಮುಗ್ಸಲ್ಲ ಅಂತ, ಅವಳ ಪೇರೆಂಟ್ಸ್ನು ಕೂಡ ಏನು ಮಾಡಲ್ಲ ಅಂತ ಅವಳಿಗೆ ಗೊತ್ತಾಗ ಹೋಗಿದೆ. 3 ರಾತ್ರಿಗೂ ಶಾಪಕ್ಕೂ ಏನೋ ಸಂಬಂಧ ಇದೆ ಅಂತ ಅವಳು ಗೆಸ್ ಮಾಡಿದಾಳೆ. ಏಟ್ ತಿಂದಿರೋ ಹಾವಿನ ಹಾಗೆ ಅವಳು ನಮ್ಮ ಮೇಲೆ ತಿರ್ಗಿದಾಳೆ. ಅವಳು ಹಾವಾದ್ರೂ ಹುಲಿ ಆದ್ರೂ ನಮ್ ಕೆಲ್ಸದವಳೆ ಮಾಮ್. ನಾವ್ ಹೇಳೋ ಕೆಲ್ಸ ಮಾಡ್ಬೇಕು ಅಷ್ಟೇ. ಅವಳಿಗೆ ಬೇರೆ ಆಪ್ಷನ್ ಕೊಡಬಾರ್ದು ನಾವು. ನಮಗೂ ಕೂಡ ಅವಳನ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ನಿತ್ಯ. ಈಗ ಅವಳು ಕೆಲಸದವಳು ಹಾಗಿಲ್ಲ, ನಿನ್ ಹಾಗಿದ್ದಾಳೆ. ನಿನ್ನೆ ಡಾಮಿನೇಟ್ ಮಾಡೋ ಹಾಗಿದ್ದಾಳೆ. ಆ ಮನೇಲಿ ಶಾಪದ ಬಗ್ಗೆ ಅಜ್ಜಿಗೆ, ಜನಾರ್ದನ್ ಅವ್ರಿಗೆ ಮಾತ್ರ ಗೊತ್ತಿರೋದು. ಅವ್ರೇನಾದ್ರೂ ಅಪ್ಪಿ ತಪ್ಪಿ ಬಾಯ್ ಬಿಟ್ರೆ ನಮ್ ಜಾತಕ ತಲೆ ಕೆಳಗಾಗತ್ತೆ. ಹಾಗಾಗ್ಬಾರ್ದು. ಹಾಗಾದ್ರೆ ಏನ್ ಮಾಡ್ಬೇಕು ಮಾಮ್? ಆ ಗಂಗಾಗೆ ಹೆದರ್ಕೊಂಡು ಬೇಡ್ಕೋಬೇಕಾ? ಕೈ ಕಟ್ಟಿ ಅವಳ ಮುಂದೆ ಸರೆಂಡರ್ ಆಗ್ಬೇಕಾ? ಇಲ್ಲ ನಿತ್ಯ, ನಾವೀಗ್ಲೇ ಆ ಮನೆಗ್ ಹೋಗೋಣ. ಗಂಗಾ ಬಾಯ್ ಬಿಡ್ತಿದ್ದ ಹಾಗೆ ಅವಳು ಬಾಯ್ ಮುಚ್ಚೋಣ.
ಅವಳ ಶಾಪದ ಬಗ್ಗೆ ತಿಳ್ಕೊಳ್ದಿದ್ದ ಹಾಗೆ ಕಾವಲ್ ಕಾಯ್ಬೇಕು. ಹೇಗಾದ್ರೂ ಅವಳಿಗೂ ಜೈಗೂ 3 ರಾತ್ರಿ ನಡೆಯೋ ಹಾಗೆ ಮಾಡಿ ಆಮೇಲೆ ಅವಳ ಕಥೆ ಮುಗಿಸಿ ಕೈ ತೊಳ್ಕೊಳ್ಳೋಣ. ರಾವು ಕಾಲನಪ್ಪ, 11 to 12. ಯಮಗಂಡ ಕಾಲಪ್ಪ. ಆಮೇಲೆ ಯಾವುದೇ ದುರ್ಮುಹೂರ್ತ ಬೇಡ ಅಂತಂದ್ರೆ ಇವತ್ತು ಬೆಳಿಗ್ಗೆ 9 ರಿಂದ 11:30ವರೆಗೆ ಚೆನ್ನಾಗಿದೆ. ಆಮೇಲೆ ಸಂಜೆ 6 ಗಂಟೆಯಿಂದ 9ರವರೆಗೆ ಚೆನ್ನಾಗಿದೆ. ನೋ 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 ನೋ, ನಮಗೆ ಹಗ್ಲಿನ ಮುಹೂರ್ತ ಮಾತ್ರ ಬೇಕು ಪುರೋಹಿತ್ರೆ. ನಾಳೆ ನಾಡಿದ್ದು ಒಳ್ಳೆ ಟೈಮಿಂಗ್ಸ್ ಹೇಳಿ. ನಾಳೆ 11 ರಿಂದ 1 ಗಂಟೆವರೆಗೂ ಒಳ್ಳೆ ಸಮಯಪ್ಪ. ನಾಡಿದ್ದು ಕೂಡ ಅಕ್ಕಪಕ್ಕ ಆ ಸಮಯನೇ ಚೆನ್ನಾಗಿದೆ. ಥ್ಯಾಂಕ್ಸ್ ಪುರೋಹಿತ್ರೆ. ನೀವು ದೇವರಿಗೆ ಹಾಗೆ ಆರತಿ ಮಾಡಿದ್ರೆ ಕೈ ಮುಗ್ದು ದಕ್ಷಿಣೆ ಹಾಕಿ ಹೊರಡ್ತೀವಿ. ಹಾಗೆ ಆಗ್ಲಪ್ಪ. ಡೇ ಟೈಮಲ್ಲಿ ಒಳ್ಳೆ ಮುಹೂರ್ತ ನೋಡ್ತಿದ್ದಾರೆ ಅಂದ್ರೆ ಯಾವುದೋ ಇಂಪಾರ್ಟೆಂಟ್ ಅಸೈನ್ಮೆಂಟ್ಗೆ ಆಗಿರುತ್ತೆ. ಅಷ್ಟು ಮುಖ್ಯವಾದ ಕೆಲಸ ಈ 3 ದಿನದಲ್ಲಿ ಏನಿದೆಯಪ್ಪ? ಮನೋವಾಂಛಾ ಫಲಸಿದ್ಧಿರಸ್ತು, ಇಷ್ಟಕಾಮಾರ್ತ್ಯ ಫಲಸಿದ್ಧಿರಸ್ತು. ಪುರೋಹಿತ್ರೆ, ಹೇಳಪ್ಪ. ನಿಮ್ ಬ್ಲೆಸ್ಸಿಂಗ್ಸಿಗೆ ಅರ್ಥ ನಾವ್ ಅಂದ್ಕೊಂಡ್ ಕೆಲ್ಸ ಸಕ್ಸಸ್ ಆಗ್ಲಿ ಅಂತಲ್ವಾ? ಹೌದಪ್ಪ. ಈ 3 ದಿನಾನು ನೀವು ಶುರು ಮಾಡೋ ಕಾರ್ಯಕ್ಕೆ ದಿಗ್ವಿಜಯ ಸಿಕ್ಲಿ ಅಂತ ಹಾರೈಸ್ತೀನಿ. ಐ ಲೈಕ್ ಯು ಪುರೋಹಿತ್ರೆ. ನೀವ್ ಹೇಳ್ದ ಹಾಗೆ ಈ 3 days ಸಕ್ಸಸ್ ಆದ್ರೆ ನಿಮ್ಮನ್ನ ಖಂಡಿತ ನೆನ್ಪಿಟ್ಕೋತೀನಿ. ಈ 3 ದಿನ ಏನ್ ಮಾಡ್ತೀರಾ? ಈ 3 ಸಸ್ಪೆನ್ಸ್. ಇದ್ರಲ್ಲಿ ಸಸ್ಪೆನ್ಸ್ ಏನ್ ಸರ್? ಮೇಡಮ್, ನೀವು 1 ನಿಮಿಷ ವೇಟ್ ಮಾಡಿ, ನಾನು ಹೋಗಿ ಬರ್ತೀನಿ. ಹೋಗ್ ಬರ್ತೀವಿ ಪುರೋಹಿತ್ರೆ. ಒಳ್ಳೇದಪ್ಪ. ನಿತ್ಯ, ನನ್ಗೆ ಸಸ್ಪೆನ್ಸ್ ಅಂದ್ರೆ ಇಷ್ಟ ಇಲ್ಲ. ಅದು ಅಲ್ದೆ ನಮ್ಗೆ ಸರ್ಪ್ರೈಸ್ ಅಷ್ಟು ಸೆಟ್ ಆಗಲ್ಲ ರೀ. ಅಯ್ಯೋ ಹೌದಲ್ವಾ? ಏನಿಲ್ಲ ನಿತ್ಯ, ಹಳೆ ಟ್ರೆಂಡ್ ನಮ್ಗೆ ಯೂಸ್ ಆಗಲ್ಲ ಅಂತ ನಾನೇ ಹೊಸ ಟ್ರೆಂಡ್ ಕಂಡು ಹಿಡಿದೆ. ಹೊಸ ಟ್ರೆಂಡ್ ಏನು? ಶೋಭನನ ನೈಟ್ ಟೈಮ್ ಮಾಡ್ಕೊಳ್ಳೋದು ಓಲ್ಡ್ ಟ್ರೆಂಡ್, ಡೇ ಟೈಮ್ ಮಾಡ್ಕೊಳ್ಳೋದು ಈ ಜೈ ಟ್ರೆಂಡ್. ಹಗ್ಲು ಮಾಡ್ಕೊಳ್ಳೋದೇನ್ರಿ? ಅಂದ್ರೆ ನಮ್ ಫಸ್ಟ್ ನೈಟ್ಗೆ ನೈಟ್ ಸರಿ ಬರ್ತಿಲ್ವಲ್ಲ, ರಾತ್ರಿನೇ ನಮಗ್ ಶತ್ರು ಆಗಿ ಹೋಗಿದೆ. ಅದಕ್ಕೆ ಹಗ್ಲಿನ ಹೊತ್ತೆ ಪ್ಲಾನ್ ಮಾಡಿದೆ. ಇವತ್ತು ನಾಳೆ ನಾಡಿದ್ದು ಪುರೋಹಿತರು ಹೇಳಿರೋ ಟೈಮ್ಗೆ ನಮ್ ಫಸ್ಟ್ ಸೆಕೆಂಡ್ ಥರ್ಡ್ ನೈಟ್ಸ್ ದಿನಗಳು ಕಳೆದ್ಬಿಡತ್ತೆ. ನೈಟ್ ಟೈಮ್ ಆಗ್ದಿರೋ ಕೆಲ್ಸನ ಡೇ ಟೈಮ್ ಮಾಡೋಣ ಅಂತ. ಹೇಗಿದೆ ನನ್ನ ಐಡಿಯಾ? ಸೂಪರ್ ಸರ್. ಕೇಳಿಸ್ಕೊಂಡ್ಯಾ ನಾಣಿ? ನೋಡ್ದೆ ಸರ್. ಏನ್ ನೋಡ್ದೆ? ನಿಮ್ ಪ್ರೋಗ್ರಾಮ್ ಲಿಸ್ಟ್. ನಿಮ್ ಸಸ್ಪೆನ್ಸ್ ಏನು ಅಂತ ನಾನು ಕಂಡಿಡ್ದೆ ಸರ್. ಈ 3 ದಿನಕ್ಕೆ ನೀವು ಯಾಕೆ ಒಳ್ಳೆ ಮುಹೂರ್ತ ನೋಡಿದಿರಿ ಅಂತ ಗೊತ್ತಾಯ್ತು ನನಗೆ. ಹೌದಾ? ಇವತ್ತು ಅಂಬಾನಿ ಗ್ರೂಪ್ಸ್, ನಾಳೆ ಅದಾನಿ ಜೊತೆಗೆ, ನಾಡಿದ್ದು IBM ಜೊತೆಗೆ. ನಿಮಗೆ ತುಂಬಾ ಅಪಾಯಿಂಟ್ಮೆಂಟ್ಸ್ ಇದೆ ಸರ್. ಅದಕ್ಕೋಸ್ಕರನೇ ನೀವು ಒಳ್ಳೆ ಮುಹೂರ್ತ ನೋಡಿದ್ರಲ್ವಾ? ಐ ಆಮ್ ಎ ರೈಟ್ ಸರ್? ಆಹಾ, ಬ್ರಿಲಿಯಂಟ್, ಎಕ್ಸಲೆಂಟ್. ಹೌ? ಹೇಗೆ ನಾಣಿ? ಯು ಆರ್ ಮೈ ಬಾಸ್, ಐ ಆಮ್ ಯುವರ್ ಶಾಡೋ. ಆದ್ರೆ ನನ್ನ ಇಲ್ಲಿಂದ ತಪ್ಸೋರು ಯಾರು? ನನ್ನ ಕಾಪಾಡೋ ದೇವ್ರು ಯಾರು? ನಾನೇ ಮೇಡಮ್. ಸಾರ್ ಫೈಲ್ ಕೇಳಿದ್ರಲ್ಲ, ತಗೊಂಡು ಬಂದೆ.
ಸಮಯಕ್ಕೆ ಬಂದ್ರಿ ನಾಣಿ ಅವ್ರೆ. ಬನ್ನಿ ಬನ್ನಿ. ಸಾರ್ ಎಲ್ಲಿ ಮೇಡಮ್? ಸ್ನಾನ ಮಾಡ್ತಿದ್ದಾರೆ. ಫೈಲ್ಸ್ ಎಲ್ಲ ಕೊಡಿ. ಪರವಾಗಿಲ್ಲ ಮೇಡಮ್, ಕೊಡಿ. ನಾನು ಇಡ್ತೀನಿ ಕೊಡಿ. ನಾಣಿ ಅವ್ರೆ, ಮೇಡಮ್ ನೀವು ನನ್ಗೊಂದ್ ಸಹಾಯ ಮಾಡ್ತೀರಾ ಮೇಡಮ್? ನಾಣಿ ಅವ್ರೆ, ನಾನಿನ್ನೂ ಸಹಾಯ ಏನು ಕೇಳೇ ಇಲ್ಲ, ಅಷ್ಟು ಗಾಬರಿ ಆದ್ರಲ್ಲ. ಮೇಡಮ್, ನನ್ ಕೂಗು ನಿಮ್ಗೆ ಹಾಗರ್ಥ ಆಯ್ತಾ? ನೀವು ನನ್ನ ಹೆಲ್ಪ್ ಕೇಳೋದಂದ್ರೆ ಏನ್ ಮೇಡಮ್? ಏನ್ ಆಗ್ಬೇಕೋ ಆಜ್ಞೆ ಮಾಡಿ. ಆಮೇಲೆ ಮಾತಿಗೆ ತಪ್ಪಾರ್ದು. ಎಂತ ಮಾತಾಡಿದ್ರಿ ಮೇಡಮ್? ಅಷ್ಟಕ್ಕೂ ನೀವು ನನ್ನ ಏನ್ ಅನ್ಕೊಂಡಿದ್ರಿ? ಆಡಿದ ಮಾತಿಗೆ ತಪ್ಪದೇರ ಸತ್ಯ ಹರಿಶ್ಚಂದ್ರ ಮೇಡಮ್. ರಾಮಾಯಣದಲ್ಲಿ ಹನುಮಂತ ಹೇಗೋ, ಈ ಕಲ್ಯಾಣ ಮಸ್ತದಲ್ಲಿ ಈ ನಾಣಿನೂ ಅಷ್ಟೇ ಮೇಡಮ್. ಆಣೆ ಮಾಡಿ. ಆಣೆ ಮಾಡಿದ್ರು ಅಷ್ಟೇ, ಮಾಡದೆ ಇದ್ರು ಅಷ್ಟೇ, ಮಾತಿಗೆ ತಪ್ಪಲ್ಲ ಮೇಡಮ್. ಹಾಗಾದ್ರೆ ನಿಮ್ ಸರ್ ಜೊತೆಗೆ ನೀವೇ ಫೈಲ್ಸ್ ನೋಡ್ಬೇಕು. ಮೇಡಮ್, ಲೇ ನಾಣಿ, PA ಜಾಬ್ ಮಾಡೋದ್ ಬಿಟ್ಟು ನಿನಗೆ ಈ ಅಧಿಕ ಪ್ರಸಂಗ ಯಾಕೋ? ಏನು ನೀನು ಸತ್ಯರಿಚಂದ್ರನ? ರಾಮಾಯಣದಲ್ಲಿ ಹನುಮಂತ ಹೇಗೋ, ಈ ಕಲ್ಯಾಣ ಮಾಸದಲ್ಲಿ ನೀನ್ ಆಗ. 3 ದಿನ ಒಳ್ಳೆ ಮುಹೂರ್ತ ನೋಡು ಅಂದ್ರು, ಯಾಕೋ ಅನ್ಕೊಂಡಿದ್ದೆ. ಫೈಲ್ ಮನೆಗೆ ತಗೊಂಡ್ ಬಾ ಅಂದ್ರು, ಅವಾಗಾದ್ರೂ ಡೌಟ್ ಬರ್ಲಿಲ್ಲೇನೋ ದರಿದ್ರ. ಈಗ ಈ ಮಹಾನುಭಾವ ಹೊರಗಡೆ ಬಂದು ಏನ್ ಮಾಡ್ತಾರೋ ಏನೋ. ಥೂ, ನಿನ್ನ ಬದುಕಿಗಿಷ್ಟು. ಮೀನಾಕ್ಷಿ, ಏನು ಕೇಳಮ್ಮ? ಅದು ಆಶಾ. ಅತ್ತೆ, ನನ್ಗೊಬ್ಳು ಫ್ರೆಂಡ್ ಇದ್ದಾಳೆ. ಒಬ್ಬ ಹುಡ್ಗನ್ನ ಸೀರಿಯಸ್ ಆಗಿ ಲವ್ ಮಾಡಿದ್ಲು. ಆ ಹುಡ್ಗ ಅಂದ್ರೆ ಪ್ರಾಣ ಅವಳಿಗೆ. ಆದ್ರೆ ಮದ್ವೆ ತನಕ ಬಂದ್ಮೇಲೆ ಮಾತ್ರ ಅವಳು ಆ ಹುಡ್ಗನ್ನ ಮದ್ವೆ ಆಗದೆ ತನ್ನ ಆಗಿರೋ ಬೇರೆ ಹುಡ್ಗಿನ ಹುಡುಕಿ ಅವಳಿಗೂ ಆ ಹುಡ್ಗಂಗೂ ಮದ್ವೆ ಮಾಡಿದ್ಲು. ಆ ಹುಡ್ಗಂಗೆ ತನ್ನಂತ ಬೇರೆ ಹುಡ್ಗಿಗೆ 3 ರಾತ್ರಿ ಆದ್ಮೇಲೆ ಆ ಹುಡ್ಗಿನ ದೂರ ಮಾಡಿ ತಾನ್ ಮತ್ತೆ ಆ ಜಾಗಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದಾಳೆ. ಹಾಗ್ ಮಾಡೋಕೆ ಕಾರಣ ಏನಾದ್ರೂ ಇರ್ಬೋದಾ ಅತ್ತೆ? ಕಾರಣ ಅಂದ್ರೆ ಏನಿರುತ್ತಮ್ಮ? ಅಂದ್ರೆ ಯಾವ ದೋಷನೋ ಶಾಪನೋ ಇದ್ರೆ ಹಾಗ್ ಮಾಡ್ಬೋದಾ? ಅದ್ರ ಬಗ್ಗೆ ನನಗೆ ಹೆಚ್ಚಾಗಿ ಏನೂ ಗೊತ್ತಿಲ್ಲಮ್ಮ. ಅಲ್ದೆ ಇದೆಲ್ಲ ಕಥೆಲೋ ಸಿನಿಮಾಲೋ ನಡೆಯೋದು, ನಿಜ ಜೀವನದಲ್ಲಿ ನಡೆಯತ್ತಾ ಹೇಳು? ಆಗಿದೆ ಅತ್ತೆ. ನನ್ ಫ್ರೆಂಡ್ ಕೇಳಿದ್ರೆ ಅವಳು ಕಾರಣ ಹೇಳಿಲ್ಲ. ನಿಮಗೇನಾದ್ರೂ ಗೊತ್ತಿರ್ಬೋದಾ ಅಂತ ಕೇಳ್ದೆ. ಈ ತರ ವಿಷಯಗಳು ಅಜ್ಜಿಗ್ ಚೆನ್ನಾಗ್ ಗೊತ್ತಮ್ಮ. ಹೋಗಿ ಅವ್ರನ್ನೇ ಕೇಳು, ಅವ್ರಾದ್ರೆ ನಿನಗೆಲ್ಲ ಸರಿಯಾಗಿ ಹೇಳ್ತಾರೆ. ಕರೆಕ್ಟೆ, ಅಜ್ಜಿನ ಕೇಳಿದ್ರೆ ಖಂಡಿತ ಹೇಳ್ತಾರೆ. ಸರಿ ಅತ್ತೆ. ಎಸ್ 9 8 7 6 5 4 3 2 1 ಎಸ್. ನಿತ್ಯ ಡಾರ್ಲಿಂಗ್, ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಿದ್ ನಮ್ಮ ಮುಹೂರ್ತ ಬಂದೇ ಬಿಟ್ಟಿದೆ. ಇನ್ನು 1 ಸೆಕೆಂಡ್ ಕೂಡ ವೆಯ್ಟ್ ಮಾಡದೆ ನಮ್ ಫಸ್ಟ್ ಡೇನ ಸ್ಟಾರ್ಟ್ ಮಾಡೋಣ. ಕಮಾನ್ ಮೈ ಡಿಯರ್. ಫಸ್ಟ್ ಮುತ್ತಿಂದ ಸ್ಟಾರ್ಟ್ ಮಾಡೋಣ. ನಾಣಿ ವಾಯ್ಸ್ ತರ ಇದೆಯಲ್ಲ. ನಾನ್ ನಾಣಿನೇ
ನೀನೇನ್ ಇಲ್ಲಿ? ನಿಮ್ ಮೇಡಮ್ ಎಲ್ಲಿ? ಹೊರ್ಗಡೆ ಹೋದ್ರು ಸರ್. ಯಾವಾಗ? ಯಾವಾಗ್ಲೋ. ಶಟ್. ಅಲ್ಲ ನೀನ್ ಯಾಕೆ ಇಲ್ಲಿದ್ಯಾ? ಮೇಡಮ್ ಇರು ಅಂದ್ರು. ಅವ್ಳು ಹೇಳಿದ್ರೆ ಇದ್ಬಿಡ್ತ್ಯಾ? ಮಾತು ಕೊಟ್ಟಿದ್ದೆ ಸರ್, ತಪ್ಪೋದು ಹೇಗೆ? ನಿನ್ ಬುದ್ಧಿ ಇಲ್ಲ ಕಡೆಯ ನಿಂಗೆ. ಎಷ್ಟು ಕಷ್ಟಪಟ್ಟು ಫಸ್ಟ್ ನೈಟ್ ಬದಲು ಫಸ್ಟ್ ಡೇ ಪ್ಲಾನ್ ಮಾಡಿದ್ರೆ ಎಲ್ಲ ಹಾಳು ಮಾಡ್ದೆ. ಸಾರಿ ಸರ್. ಎಷ್ಟಾದ್ರೂ ನನಗೆ ಬುದ್ಧಿ ಕಡಿಮೆ ಅಲ್ವಾ? ತೆಂಗಿನ ಮರ ತರ ಬೆಳೆದಿನ ಹೊರತು ಬುದ್ಧಿ ಇಲ್ಲ. ಏನು ರಿವೆಂಜಾ? ಅಯ್ಯೋ, ಇರೋದನ್ನೇ ಹೇಳ್ತಾ ಇದ್ದೀನಿ ಸರ್. ನನಗೆ ಮನೆಯವ್ರಿಗೆ ಆಫೀಸಲ್ಲಿ ಕೆಲಸ ಇದೆ ಅಂತ ಹೇಳಿ ನೀವು ಮಾಡ್ತಿರೋ ಕೆಲಸ ಇದಾ ಸರ್? ಅಲ್ಲ, ನಿಮಗೋಸ್ಕರ ಎಷ್ಟೋ ಮಾಡಿರೋ ನನ್ನ ಬುದ್ಧಿ ಇಲ್ಲ ಅಂತ ಬೈತೀರಾ ನೀವು? ನ್ಯಾಯಕ್ಕೆ ಕಾಲ ಇಲ್ಲ ಸರ್. ನನ್ನಂತ ಸಿನ್ಸಿಯರ್ ವರ್ಕರ್ನ ಇನ್ಸಲ್ಟ್ ಮಾಡಿದ್ಕೆ ನಿಮ್ಮ ನಿಲ್ಸಯ್ಯ ರಾಣಿ. ನನ್ ಪ್ಲೇಸ್ ಅಲ್ಲಿ ನೀನಿದ್ರೆ ಗೊತ್ತಾಗ್ತಿತ್ತು ಆ ಪೇನ್ ಏನಂತ. ಮದ್ವೆ ಆಗಿ ಇಷ್ಟ ದಿನ ಆದ್ರೂ ಅದಾಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕಲ್ವಾ? ನನಗೆ ಅರ್ಥ ಆಯ್ತು ಸರ್. ಆದ್ರೆ ಆಡಾಗಲೇ ಈ ಪ್ಲಾನ್ ಹೇಗ್ ವರ್ಕೌಟ್ ಆಗುತ್ತೆ ಅನ್ಕೊಂಡ್ರಿ ನೀವು? ಅಲ್ಲ, ನನಗೊಂದು ಮಾತು ಹೇಳ್ಬೋದಿತ್ತು ತಾನೆ. ಅಂದ್ರೆ ನಿನಗೆ ಹೇಳ್ದೆ ಮಾಡಿದ್ದಕ್ಕೆ ಫೇಲ್ ಆಯ್ತು ಅಂತನಾ? ಹೇಳಿ ಮಾಡಿದ್ರೆ ಸಕ್ಸಸ್ ಆಗ್ತುತ್ತೇನೋ ಅಂತ ಅಂದೆ. ಅಷ್ಟಕ್ಕೂ ನಿನಗಲ್ಲಯ್ಯ, ನಿಮ್ ಮೇಡಮಿಗೆ ಹೇಳ್ಬೇಕು. ಆದ್ರೆ ನಿಮ್ಮನೆಗೆ ನೀವ್ ಹೋಗಷ್ಟರಲ್ಲಿ ಈ ಮನೆಯಲ್ಲೇ ನಿಮ್ ಕಾಲ್ ಕೈನ ನಾನ್ ಕಟ್ ಹಾಕ್ದೇ ಇದ್ರೆ ನಾನು ಗಂಗಾನೇ ಅಲ್ಲ. ನಮ್ಮನ್ನೇ ಕಟ್ ಹಾಕ್ತೀಯಾ? ಎಷ್ಟೇ ಧೈರ್ಯ ನಿಂಗೆ? ನನ್ ಧೈರ್ಯ ಏನು ನೀವೇ ನೋಡ್ತಿರಲ್ಲ. ಏನ್ ಮಾಡ್ತೀಯ ನೀನು? ಶಾಪ ಏನು ನಿಮ್ ಬಾಯಿಂದನೇ ಹೇಳೋ ಹಾಗೆ ಮಾಡ್ತೀನಿ. ಎಲ್ಲರ ಮುಂದೆ ನಿಮ್ ಸೀಕ್ರೆಟ್ ಎಲ್ಲ ಹೊರಗಾಕ್ತೀನಿ. ಅದು ಇಂಪಾಸಿಬಲ್. ನಿನಗೆ ಹೇಳ್ದೇ ಇರೋಳು ಎಲ್ಲಾರ ಮುಂದೆ ಅದ್ ಹೇಗ್ ಹೇಳ್ತೀನಿ ನಾನು? ಆಗ್ಲೇ ನೀವ್ ಅಂದ್ರಲ್ಲ ಆಟದ ಜಾಗ ಅಂತ. ಆ ಆಟ ಏನೋ ಈಗ ನಾನ್ ಆಡ್ತೀನಿ, ನಿಮ್ಮನ್ನ ಆಡಿಸ್ತೀನಿ. ಪ್ಲಾನು? ಅದು ನಿಮ್ ಪ್ಲಾನು. ಯಾರ್ ಪ್ಲಾನ್ ಆದ್ರೇನು? ಇಷ್ಟೊತ್ತಿಗೆ ಕೆಲಸ ಮುಗೀತಿತ್ತಲ್ಲ. ಕೆಲ್ಸ ಆಗೋದೇ ಮುಖ್ಯನಾ ನಿಮ್ಗೆ? ಮತ್ತೆ ಹೊಸದಾಗಿ ಮದ್ವೆ ಆಗಿದ್ದು, ನೀನು ಓಕೆ ಅಂದಿದ್ದೆ. ಇನ್ನೂ ವೆಯ್ಟ್ ಮಾಡ್ಬೇಕಾ ನಾನು? ಮಾಡ್ಬೇಕು. ಯಾಕೆ ವೆಯ್ಟ್ ಮಾಡ್ಬೇಕು? ಯಾಕಂದ್ರೆ ಯಾವ್ಯಾವ್ದು ಟೈಮಲ್ಲಿ ಸೇರಿದ್ರೆ ಹಾಗೋ ಹೀಗೋ ಇರೋ ಮಕ್ಳು ಹೊಡ್ತಾರೆ. ಅಂದ್ರೆ ಕತ್ಲಲ್ಲಿ ಆಗೋದ್ ಬೇರೆ, ಕತ್ಲಲ್ದೆ ಇರೋ ಟೈಮೇ ಬೇರೆ. ಹಾಗ್ ಸೇರಿದ್ರೆ ಯಾರೋ ಕುರುಪಿ ಮಕ್ಳು, ಕೈ ಕಾಲು ಇಲ್ದಿರೋ ಮಕ್ಳು, ಬುದ್ಧಿ ಕಡಿಮೆ ಇರೋ ಮಕ್ಳು ಹುಡ್ತಾರಂತೆ. ಅಂದ್ರೆ ನಮ್ ನಾಣಿ ತರನಾ? ಅಲ್ಪ ಸ್ವಲ್ಪ ಅಂತವ್ರೆ ಅಂದ್ಕೊಳ್ಳಿ. ಅಮ್ಮ, ಹಾಗಾದ್ರೆ ನಮಗ್ ಬೇಡ ಅಲ್ವಾ? ಅದಕ್ಕೆ ನಾನು ಓಡ್ ಹೋಗಿದ್ದು. ಮತ್ತೆ ಟೈಮ್ ಪಾಸ್ ಹೇಗೆ? ಆಫೀಸಿಗೆ ಕೂಡ ಹೋಗಲ್ಲ ಅಂತ ಹೇಳಿದೀನಿ. ಅದಕ್ಕೆ ಅಲ್ವಾ ಗೇಮ್ ಪ್ಲಾನ್ ಮಾಡಿದ್ದು. ಬೇರೆ ಎಂಟರ್ಟೈನ್ಮೆಂಟ್ ಸಿಗ್ಲಿಲ್ವಾ ನಿನ್ಗೆ? ಎಲ್ರೂ ಇನ್ವಾಲ್ವ್ ಆಗೋ ಆಟ ಯಾಕೆ? ನೀನು ನಾನು ಮಾತ್ರ ಇದ್ದು ಆಡ್ಕೊಳ್ಳೋ ಆಟ ಏನಾದ್ರೂ ಪ್ಲಾನ್ ಮಾಡ್ಬೋದಲ್ಲ? ಯಾವ ಆಟ ಆದ್ರೂ ಎಲ್ರೂ ಸೇರಿ ಆಡಿದ್ರೇನೆ ಅಂದ ಆನಂದ. ಆನಂದ ನಿನಗಿರ್ಬೋದು, ನನಗಿಲ್ವಲ್ಲ. ಪ್ಲೀಸ್ ನಿತ್ಯ, ಬೇರೆ ಏನಾದ್ರೂ ಪ್ಲಾನ್ ಮಾಡ್ತೀಯಾ? ಸಾರಿ ರೀ, ಈ ಗೇಮ್ ನನ್ಗೆ ತುಂಬಾ ಇಂಪಾರ್ಟೆಂಟ್. ಬೇಡ ಅನ್ಬೇಡಿ. ಅಷ್ಟು ಇಂಪಾರ್ಟೆಂಟ್ ಏನು? ನಾನೊಂದು ನಿಜ ತಿಳ್ಕೋಬೇಕು. ಏನ್ ನಿಜ? ತಿಳ್ಕೋಬೇಕು ಅಂದ್ರೆ ಗೊತ್ತಿಲ್ಲ ಅಂತಾನೆ, ಮತ್ತೆ ಯಾವ ನಿಜ ಅಂತೀರಲ್ಲ? ಆರ್ ಯು ಸೀರಿಯಸ್? ಇಲ್ದಿದ್ರೆ ಇನ್ನೇನು?
ಅಂದ್ರೆ ಇವಳು ಯಾವಾಗ್ಲೂ ನನ್ನ ತಿಂಡಿ ಪೋತ ವೇಸ್ಟ್ ಮಾಡಿ ಅಂತಿದ್ದಾಳಲ್ಲ. ಅದಕ್ಕೆ ಕೊಲ್ಬೇಕು ಅನ್ಕೊಂಡೆ. ನಿಮ್ಮನ್ನ ಆಮೇಲೆ ನೋಡ್ಕೋತೀನಿ. ಕೂಲ್ ಕೂಲ್ ಚಂದ್ರಿಕಾ, ಇದು ಗೇಮ್ ಸ್ಪೋರ್ಟಿವ್ ಆಗಿ ತಗೋಬೇಕು. ಹಾ, ನೆಕ್ಸ್ಟ್ ಯಾರು ಅಂತ ನೋಡೋಣ. ಸ್ಟಾರ್ಟ್ ಮಾಡಿ. ಈಗ ನಾನಿ, ಸೆಕೆಂಡ್ ಚಾನ್ಸ್ ನಿಂದೆ. ಹೇಳು, ಟ್ರೂತ್ ಆರ್ ಡೇರ್? ನಾನ್ ಮುಚ್ಚಿಟ್ಟಿರೋ ಸೀಕ್ರೆಟ್ ಏನಿಲ್ಲ ಸರ್, ಸೊ ಡೇರೆ. ಹಾ, ನಿಮ್ಗೆ ತುಂಬಾ ಇಷ್ಟ ಆಗೋರು ಯಾರು ಹೇಳಿ ನಾಣಿ ಅವ್ರೆ? ಇನ್ಯಾರು? ಅವನ್ ಹೆಂಡತಿ ಮೀನಾಕ್ಷಿ ಆಗಿರ್ತಾಳೆ. ಇಲ್ಲ ಮೇಡಮ್, ನನಗೂ ನನ್ ಮೀನಾಕ್ಷಿಗೂ ಅನ್ನ ನೀಡ್ತಿರೋ ನನ್ ಬಾಸ್ ಅಂದ್ರೆ ನನಗೆ ತುಂಬಾ ತುಂಬಾ ಇಷ್ಟ. ಈ ಒಂದು ಓವರ್ ಸೆಂಟಿಮೆಂಟ್ ಆಯ್ತು. ಸರಿ, ಹಾಗಾದ್ರೆ ನಿಮ್ ಬಾಸ್ ನ ಇಮಿಟೇಟ್ ಮಾಡಿ ಈಗ. ನಾನಾ? ಅಯ್ಯೋ ಬೇಡ ಮೇಡಮ್. ಅದೇ ಅಲ್ವಾ ಡೇರ್ ಅಂದ್ರೆ, ಹೋಗ್ ಮಾಡು. ಸರಿ ಸರ್. ನಾನು ಸೂರ್ಯವಂಶದ ಜೈಸೂರ್ಯ. ಬಿಸ್ನೆಸ್ ನನ್ನ ವೃತ್ತಿ, ಬಿಸ್ನೆಸ್ ನನ್ನ ಪ್ರವೃತ್ತಿ. ನನಗೆ ನಾನೇ ಸಾಟಿ, ನನಗೆ ನಾನೇ ಪೈಪೋಟಿ. ನೆಕ್ಸ್ಟ್. ಎಸ್ ಚಿಕ್ಕಮ್ಮ, ಇಟ್ಸ್ ಯುವರ್ ಟರ್ನ್. ನಿಜ ಹೇಳ್ತೀರಾ ಡೇರ್ ಆಡ್ತೀರಾ ಅತ್ತೆ? ನಿಜ ಹೇಳ್ತೀನಿ. ನೀವು ಮಾವಂಗೆ ಎರಡನೇ ಹೆಂಡತಿ ಅಲ್ವಾ? ಯಾವತ್ತೂ ನೋವಾಗ್ಲಿಲ್ವಾ? ನಾನು ನೊಂದ್ಕೊಳ್ಳೋದಿಕ್ಕೆ ಅವ್ರು ಯಾವತ್ತಾದ್ರೂ ನೋಯಿಸಿದ್ರೆ ಅಲ್ವೇನಮ್ಮ? ಈ ಕಣ್ಣಲ್ಲಿ ಆನಂದ ಬಾಷ್ಪ ಬಿಟ್ರೆ ಕಣ್ಣೀರ್ ಬರಕ್ಕೆ ಬಿಟ್ಟಿಲ್ಲ. ಈ ಹೆಂಡತಿನ ನಗ್ಸಿದಾರೆ ಬಿಟ್ರೆ ಯಾವತ್ತೂ ಅಳಿಸಿಲ್ಲ ಗೊತ್ತಾ? ಆ ಶಿವನ್ಗೆ ಗಂಗೆ ಎರಡನೇ ಹೆಂಡತಿ ಆದ್ರೂ ತಲೆ ಮೇಲೆ ಇಟ್ಕೊಳ್ಳಿಲ್ವಾ? ಇವರು ಹಾಗೆ ನನ್ನೂ ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ನಿಮ್ಮಿಬ್ರದ್ದು ಅರೇಂಜ್ ಮ್ಯಾರೇಜ್ ಅಂತ ಅನ್ಕೊಂಡಿದ್ದೆ, ಲವ್ ಮ್ಯಾರೇಜ್ ಅಂತ ಈಗ್ಲೇ ಗೊತ್ತಾಗಿತ್ತು. ಸರಿ 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 ಸರಿ, ಈಗ ಎಸ್ ಡ್ಯಾಡ್, ಟ್ರೂತ್ ಆರ್ ಡೇರ್? ಟ್ರೂತ್. ಹಾಗಾದ್ರೆ ಮಾವ. ಇರಮ್ಮ, ಈ ಸಲ ಕ್ವಶ್ಚನ್ ನಾನ್ ಕೇಳ್ತೀನಿ. ಅಣ್ಣ, ನಿನ್ಗೆ ದೊಡ್ಡದ್ಕೆ ಇಷ್ಟನಾ ಇಲ್ಲ ಚಿಕ್ಕದ್ಕೆ ಅಂದ್ರೆ ಇಷ್ಟನಾ?
ಅವಳು ನಮ್ಮ ಮಧ್ಯೆ ಇಲ್ಲ ಅಂತ. ಆಂಟಿ, ಹೇಳು ಮಾಮ್, ಟ್ರೂತ್ ಆರ್ ಡೇರ್? ಹೇಳು ಮಾಮ್, ಟ್ರೂತ್ ಆರ್ ಡೇರಾ? ಐ ಆಮ್ ನಾಟ್ ಆರ್ಡಿನರಿ ಲೇಡಿ ನಿತ್ಯ. ಐ ಆಮ್ ಐರನ್ ಲೇಡಿ, ಆಲ್ವೇಸ್ ಡೇರ್. ಅಂದ್ರೆ ನಿಜ ಹೇಳಲ್ಲ ಅಂತಾಯ್ತು. ನನ್ ಸಕ್ಸಸ್ ಸೀಕ್ರೆಟ್ ನ ಯಾರಿಗೂ ಹೇಳಲ್ಲ, ಇನ್ಕ್ಲೂಡಿಂಗ್ ಯು ನಿತ್ಯ. ವೈ? ಹೇಳಿದ್ರೆ ಯಾರಾದ್ರೂ ನಿಮ್ಮನ್ನೇ ಗೆಲ್ತಾರೆ ಅಂತಾನೋ ಗೇಲಿ ಮಾಡ್ತಾರೆ ಅಂತಾನೋ ಭಯನಾ ಮಾಮ್? ತಾಯಿ ಮಗಳು ಇಬ್ರು ಯಾವ ವಿಷಯ ಮಾತಾಡ್ತಿದ್ದಾರೆ? ಮಗಳು ತಾಯಿ ಹತ್ರ ಯಾವ್ದೋ ನಿಜ ಹೇಳ್ಸೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ತಾಯಿ ಮಾತ್ರ ನಿಜ ಹೇಳೋ ಧೈರ್ಯ ಮಾಡ್ತಾನೆ ಇಲ್ಲ. ಇನ್ನೇನಾದ್ರೂ ಮಾಡ್ತೀನಿ ಅಂತಿದ್ದಾಳೆ. ಆಂಟಿಗೆ ಭಯ ಅಂದ್ರೆ ಮೀನಿಂಗ್ ಗೊತ್ತಿಲ್ಲ ನಿತ್ಯ. ಧೈರ್ಯಕ್ಕೆ ಡೆಫಿನೇಷನ್ ಮಾತ್ರ ಗೊತ್ತು. ಸೊ ಆಂಟಿ ಡೇರೇ ಆಡೋದು. ಆಹಾ, ಹೌದಾ ಫಾತಿಮಾ? ಸರಿ, ಏನ್ ಡೇರ್ ಆಡ್ತೀರಾ? ಯಾವ್ದಕ್ಕಾದ್ರೂ ರೆಡಿ. ಓಹೋ, ಎಲ್ಲದಕ್ಕೂ ರೆಡಿನಾ? ಎಲ್ಲಿ ಒಂದ್ಸಲ ಫಾತಿಮಾ ಫೇಸ್ ಮೇಲಿರೋ ಕ್ಲಾತ್ ತೆಗ್ದು ಅವಳ ಮುಖನ ಎಲ್ರಿಗೂ ತೋರ್ಸು. ನಿನ್ ಧೈರ್ಯ ನೋಡೋಣ. ಫಾತಿಮಾ ಹೆಸರು ಎಲ್ರಿಗೂ ಗೊತ್ತಿದ್ರು ಅವಳು ಹೇಗಿದ್ದಳೋ ಯಾರಿಗೂ ಗೊತ್ತಿಲ್ಲ. ಅವಳ ಅಂದವಾದ ಮುಖ ಸೌಂದರ್ಯನ ಎಲ್ರೂ ನೋಡ್ಲಿ. ತೋರ್ಸು ಮಾಮ್. ಇದೇನು ಹೀಗ್ ಸಿಕ್ಕಾಕ್ಸಿದ್ಲಲ್ಲ? ಮತ್ತೆ ನನ್ನ ಹತ್ರನೇ ಆಟ ಆಡ್ತೀರಾ? ಈಗ ಹೇಗ್ ತಪ್ಪಿಸ್ಕೊಳ್ತೀರೋ ನೋಡ್ತೀನಿ. ಕಮ್ ಆನ್ ಮಾಮ್, ಡೂ ಇಟ್.